ನೋಡಿದೆ. ಬಡತನ ನಿವಾರಣೆ ಅಂತೆ ಯಾವುದೇ ಗಂಭೀರ ಹೆಜ್ಜೆಯಲ್ಲಿ ಪೂರ್ಣ ವಿಫಲ ಆಗಿದೆ. ರೂಪೇಶ್ ಒಂಚೂರು ಹೋಗೈತೆ. ಹೌಸಿಂಗ್ ಕ್ಷೇತ್ರ ನಮ್ಮ ದೇಶದ ಒಂದು ದೊಡ್ಡ ಸಮಸ್ಯೆ, ಸವಾಲು. ಆ ಸವಾಲನ್ನು ಪರಿಣಾಮಕಾರಿಯಾಗಿ ಪರಿಹರಿಸುವಂಥ ಒಂದು ಅಂಶ ಸಹಿತ ಇದು ಬಜೆಟ್. ಏನು ಬಿಹಾರದ ಚುನಾವಣಾ ಮ್ಯಾನಿಫೆಸ್ಟೋ ಏನು ಒಂದು ರಾಜ್ಯಕ್ಕೆ ಕೊಡುವಂಥ ರೋಲ್ಸ್, what have they thought of themselves? This is nothing but weakening the federal government. ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಈ ಫೆಡರಲ್ ವ್ಯವಸ್ಥೆಗೆ ಒಂದು ರೀತಿ ಡೈಲ್ಯೂಟ್ ಮಾಡ್ತಕ್ಕಂಥ, ತಮ್ಮ ಮನಸ್ಸೇಚ್ಛೆ ಬಂದ ಹಾಗೆ ಮಾಡ್ತಕ್ಕಂಥ ಈ ಬಜೆಟ್ ಎಕ್ಸಸೈಸ್ ನಿಜವಾಗಿಯೂ ನಮ್ಮ ಕರ್ನಾಟಕಕ್ಕೆ, ದೇಶಕ್ಕೆ ನಿರಾಶೆಯನ್ನು ತಂದಿದೆ. ಏನು ಈ ಬಜೆಟ್ನಲ್ಲಿ ಕರ್ನಾಟಕ ಏನೇನೋ ಖರ್ಚು ಮಾಡಿದೆ. ಕನಿಷ್ಠ ಪಕ್ಷ ಭದ್ರಾದಲ್ಲಿ ಹಿಂದೆ 5,000 ಕೋಟಿಗಿಂತ ಹೆಚ್ಚು ಕೊಟ್ಟಿದ್ರು, ಅದು ಕೊಟ್ಟಿರಲಿಲ್ಲ. ಮತ್ತೆ ಅನೌನ್ಸ್ ಮಾಡ್ತಾರೆ, ಈ ಸಲ ಬಿಡುಗಡೆ ಮಾಡ್ತಾರೆ ಅಂತೇಳಿ ಏನೂ ಬರಲಿಲ್ಲ. ಕೃಷ್ಣನ್ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ, ರಾಷ್ಟ್ರೀಯ ಪ್ರಾಜೆಕ್ಟ್ ಮಾಡ್ತೀವಿ ಅಂತೇಳಿ ಅವರ ನಾಯಕರುಗಳೇ ಹೇಳಿದರು, ಅದು ಎಲ್ಲೂ ಕಾಣಲಿಲ್ಲ. ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪೂರ್ಣ ನಿರಾಶೆ ತರ್ತಕ್ಕಂಥ, ಬಡವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಪನ್ನು, ಉತ್ಸಾಹವನ್ನು ತುಂಬದೇ ಇರತಕ್ಕಂಥ ಬಜೆಟ್ ಇದು ಕೇಂದ್ರದ ಬಜೆಟ್ ಆಗಿದೆ. ಅಷ್ಟೇ ಅಲ್ಲ, ಇವತ್ತು ಕೃಷಿಕರಿಗೆ ಏನು ತೊಂದರೆಗಳದಾವು, ಆ ತೊಂದರೆಗಳನ್ನು ಏನು ಅಡ್ರೆಸ್ ಮಾಡಿದ್ರೆ ಮೈಕ್ರೋ ಫಿನಾನ್ಸ್, RBI ರಿಕಗ್ನೈಸ್ ಮೈಕ್ರೋ ಫಿನಾನ್ಸ್ನಿಂದ ಜನರಿಗೆ ಏನು ತೊಂದರೆ ಆಗ್ತಾಯಿದೆ, ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೇನು ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಆಲೋಚನೆಯೇ ಬಂದಿಲ್ವಲ್ಲ. ಆಂಧ್ರದಲ್ಲಿ ಸಮಸ್ಯೆ ಆಗಿದೆ, ತೆಲಂಗಾಣದಲ್ಲಿ ಸಮಸ್ಯೆ ಆಗಿದೆ, ಕರ್ನಾಟಕದಲ್ಲಿ ಸಮಸ್ಯೆ ಆಗಿದೆ. RBIದವರ ನೋಂದಿತ ಮೈಕ್ರೋ ಫಿನಾನ್ಸ್ನಿಂದಾಗಿ ಏನು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗಳು ಬರ್ತಾ ಇದ್ದಾರೆ. ಅವರ ಬಗ್ಗೆ ಒಂದು ಚಕಾರ ಆಗದೆ ಇರ್ತಕ್ಕಂಥ ಬಜೆಟ್ ನೋಡಿದೆ. ಬಡತನ ನಿವಾರಣೆ ಅಂತೆ ಯಾವುದೇ ಗಂಭೀರ ಹೆಜ್ಜೆಯಲ್ಲಿ ಪೂರ್ಣ ವಿಫಲ ಆಗಿದೆ. ರೂಪೇಶ್ ಒಂಚೂರು ಹೋಗೈತೆ. ಹೌಸಿಂಗ್ ಕ್ಷೇತ್ರ ನಮ್ಮ ದೇಶದ ಒಂದು ದೊಡ್ಡ ಸಮಸ್ಯೆ, ಸವಾಲು. ಆ ಸವಾಲನ್ನು ಪರಿಣಾಮಕಾರಿಯಾಗಿ ಪರಿಹರಿಸುವಂಥ ಒಂದು ಅಂಶ ಸಹಿತ ಇದು ಬಜೆಟ್. ಏನು ಬಿಹಾರದ ಚುನಾವಣಾ ಮ್ಯಾನಿಫೆಸ್ಟೋ ಏನು ಒಂದು ರಾಜ್ಯಕ್ಕೆ ಕೊಡುವಂಥ ರೋಲ್ಸ್, what have they thought of themselves? This is nothing but weakening the federal government. ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಈ ಫೆಡರಲ್ ವ್ಯವಸ್ಥೆಗೆ ಒಂದು ರೀತಿ ಡೈಲ್ಯೂಟ್ ಮಾಡ್ತಕ್ಕಂಥ, ತಮ್ಮ ಮನಸ್ಸೇಚ್ಛೆ ಬಂದ ಹಾಗೆ ಮಾಡ್ತಕ್ಕಂಥ ಈ ಬಜೆಟ್ ಎಕ್ಸಸೈಸ್ ನಿಜವಾಗಿಯೂ ನಮ್ಮ ಕರ್ನಾಟಕಕ್ಕೆ, ದೇಶಕ್ಕೆ ನಿರಾಶೆಯನ್ನು ತಂದಿದೆ. ಏನು ಈ ಬಜೆಟ್ನಲ್ಲಿ ಕರ್ನಾಟಕ ಏನೇನೋ ಖರ್ಚು ಮಾಡಿದೆ. ಕನಿಷ್ಠ ಪಕ್ಷ ಭದ್ರಾದಲ್ಲಿ ಹಿಂದೆ 5,000 ಕೋಟಿಗಿಂತ ಹೆಚ್ಚು ಕೊಟ್ಟಿದ್ರು, ಅದು ಕೊಟ್ಟಿರಲಿಲ್ಲ. ಮತ್ತೆ ಅನೌನ್ಸ್ ಮಾಡ್ತಾರೆ, ಈ ಸಲ ಬಿಡುಗಡೆ ಮಾಡ್ತಾರೆ ಅಂತೇಳಿ ಏನೂ ಬರಲಿಲ್ಲ. ಕೃಷ್ಣನ್ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ, ರಾಷ್ಟ್ರೀಯ ಪ್ರಾಜೆಕ್ಟ್ ಮಾಡ್ತೀವಿ ಅಂತೇಳಿ ಅವರ ನಾಯಕರುಗಳೇ ಹೇಳಿದರು, ಅದು ಎಲ್ಲೂ ಕಾಣಲಿಲ್ಲ. ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪೂರ್ಣ ನಿರಾಶೆ ತರ್ತಕ್ಕಂಥ, ಬಡವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಪನ್ನು, ಉತ್ಸಾಹವನ್ನು ತುಂಬದೇ ಇರತಕ್ಕಂಥ ಬಜೆಟ್ ಇದು ಕೇಂದ್ರದ ಬಜೆಟ್ ಆಗಿದೆ. ಅಷ್ಟೇ ಅಲ್ಲ, ಇವತ್ತು ಕೃಷಿಕರಿಗೆ ಏನು ತೊಂದರೆಗಳದಾವು, ಆ ತೊಂದರೆಗಳನ್ನು ಏನು ಅಡ್ರೆಸ್ ಮಾಡಿದ್ರೆ ಮೈಕ್ರೋ ಫಿನಾನ್ಸ್, RBI ರಿಕಗ್ನೈಸ್ ಮೈಕ್ರೋ ಫಿನಾನ್ಸ್ನಿಂದ
ನಿಂದ ಜನರಿಗೆ ತೊಂದರೆ ಆಗ್ತಾ ಇದೆ, ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೇನು ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಆಲೋಚನೆನೇ ಬಂದಿಲ್ಲ. ಆಂಧ್ರದಲ್ಲಿ ಸಮಸ್ಯೆ ಆಗಿದೆ, ತೆಲಂಗಾಣದಲ್ಲಿ ಸಮಸ್ಯೆ ಆಗಿದೆ, ಕರ್ನಾಟಕದಲ್ಲಿ ಸಮಸ್ಯೆ ಆಗಿದೆ. RBIದವರ ನೋಂದಿತ ಮೈಕ್ರೋ ಫಿನಾನ್ಸ್ನಿಂದಾಗಿ ಏನು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗಳು ಬರ್ತಾ ಇದ್ದಾರೆ. ಅವರ ಬಗ್ಗೆ ಒಂದು ಚಕಾರ ಆಗದೆ ಇರ್ತಕ್ಕಂಥ ಬಜೆಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.